ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ಪ್ರಥಮ ವರ್ಷದ DLED ವಿದ್ಯಾರ್ಥಿಗಳಿಗೆ ಏನು ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ ಆಗಿದೆ ಮೇ 2026 ಪ್ರಥಮ ಭಾಷೆ ಕನ್ನಡ ವಿಷಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ MCQ ಕೀ ಆನ್ಸರ್ಗಳನ್ನು ನಾನು ಡಿಸ್ಕಸ್ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ಮೊನ್ನೆ ಏನು ಎಕ್ಸಾಮಿನೇಷನ್ ಆಗಿದೆ ಮೇ 2026 ಪೂರ್ವಕ ಪರೀಕ್ಷೆ ಕಲಿಕೆಯನ್ನು ಅನುಕೂಲಿಸುವುದು ಪ್ರಥಮ ಭಾಷೆ ಕನ್ನಡ ವಿಷಯದ ಬಗ್ಗೆ ನಿಮಗೆ MCQಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಭಾಗ 1 ಅಂತ ಇದೆ. ಭಾಗ 1 ಅನ್ನುವಂತಹ ಒಂದು ಪ್ರಶ್ನೆಯ ವಿಭಾಗದಲ್ಲಿ ಇಲ್ಲಿ ಮೇನ್ ಕ್ವಶನ್ ಇರುತ್ತೆ ನೋಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಆಯ್ಕೆಯನ್ನು ನೀವು ಚಾಯ್ಸ್ ಮಾಡಿ ಅಥವಾ ಸೆಲೆಕ್ಟ್ ಮಾಡಿ ಅಂತಕ್ಕಂಥದ್ದಿದೆ. ಇಲ್ಲಿ ಅಂಕಗಳು 10 ಪ್ರಶ್ನೆಗಳಿಗೆ 10 × 1 10 ಅಂಕಗಳು ಅಂತ ನಿಮಗಾಗಲೇ ಗೊತ್ತಿದೆ. ಟೋಟಲ್ ಆಗಿ ಕನ್ನಡ ಭಾಷೆ ಏನಿದೆ 60 ಮಾರ್ಕ್ಸಿಗೆ ನಿಮಗೆ ಕೇಳಲಾಗುತ್ತೆ. ಅದರಲ್ಲಿ ನೀವು 30 ಅಂಕಗಳನ್ನು ತಗೊಳ್ಳೇಬೇಕು ತೇರ್ಗಡೆ ಆಗೋದಕ್ಕೆ, ಅದು ಕೂಡ ನಿಮಗೆ ಗೊತ್ತಿದೆ. ಸೊ ಇಲ್ಲಿ ನಾವು ಈ ಒಂದು ಬಹು ಆಯ್ಕೆ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಹೇಗೆ ಆನ್ಸರ್ ಮಾಡಬೇಕು ಮತ್ತು ಅದರ ಟೆಕ್ನಿಕ್ಸು ಮತ್ತು ಅದರ ಒಂದು ಕೀ ಆನ್ಸರ್ಸನ್ನು ನಾವು ಡಿಸ್ಕಸ್ ಮಾಡೋಣ. ಹೇಗೆ ನಾವು ಆನ್ಸರ್ಗಳನ್ನು ಸೆಲೆಕ್ಟ್ ಮಾಡಬೇಕು, ಕೇವಲ ನಾನು ಇಲ್ಲಿ ಆನ್ಸರ್ಗಳನ್ನು ಹೇಳೋದಿಲ್ಲ, ಆನ್ಸರ್ನ ಹೇಗೆ ಸೆಲೆಕ್ಟ್ ಮಾಡಬೇಕು ಅದ್ರ ಬಗ್ಗೆಯೂ ಕೂಡ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಅದು ನಿಮಗೆ ಟೆಟ್ಟಿಗೆ ಮತ್ತು CET ಎಕ್ಸಾಮಿನೇಷನ್ಗೆ ಏನಾಗುತ್ತೆ, ಭಾಳ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಮೊದಲನೇ ಕ್ವಶನ್ ನೋಡಿ, ಮಕ್ಕಳಿಗೆ ಭಾಷೆಯನ್ನು ಕಲಿಸುವುದಕ್ಕಿಂತ ಡ್ಯಾಶ್ ಬೆಳೆಸಬೇಕಾಗತ್ತೆ ಅಂತ ಇದೆ. ಇಲ್ಲಿ ಮಕ್ಕಳಿಗೆ ಭಾಷೆಯನ್ನು ಕಲಿಸುವುದಕ್ಕಿಂತ ಡ್ಯಾಶನ್ನು ಬೆಳೆಸಬೇಕು ಅಂತಕ್ಕಂಥದ್ದು ಪ್ರಶ್ನೆ. ಇಲ್ಲಿ ಮಕ್ಕಳು ಅಂದಾಗ ಭಾಷೆಯನ್ನು ಕಲಿಬೇಕಾಗತ್ತೆ. ಮಕ್ಕಳಿಗೆ ಭಾಷೆಯನ್ನು ಕಲಿಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ಮಿಗಿಲಾದದ್ದು ಏನನ್ನು ಬೆಳೆಸಬೇಕು ಅಂತಕ್ಕಂಥದ್ದು ಪ್ರಶ್ನೆ. ಭಾಷೆ ಮಕ್ಕಳು ತಾನಾಗೇ ಕಲಿಬೇಕು. ಭಾಷೆಯನ್ನು ಕಲಿಯೋದಕ್ಕೆ ಮಕ್ಕಳಲ್ಲಿ ಆಸಕ್ತಿ ಬೆಳಿಬೇಕು. ಅದಕ್ಕೆ ಏನನ್ನು ಬೆಳೆಸಬೇಕಾಗುತ್ತೆ ಅಂತಕ್ಕಂಥದ್ದು ಪ್ರಶ್ನೆ. ಇಲ್ಲಿ ABCD ಇದೆ: ಆದ್ಯತೆ, ಅಭಿರುಚಿ, ತಾತ್ಸಾರತೆ, ಸ್ವಪ್ರತಿಷ್ಠೆ ಅಂತಕ್ಕಂಥದ್ದು. ನಾವೇನು ಮಾಡಬೇಕು, ಒಂದು ಬೆಸ್ಟ್ ಆನ್ಸರ್ ಅಥವಾ ಸೂಟಬಲ್ ಆನ್ಸರ್ನ ಚೂಸ್ ಮಾಡೋಕ್ಕಿಂತ ಮುಂಚೆ 2 ತಪ್ಪು ಆನ್ಸರ್ಗಳನ್ನು ಹುಡುಕ್ಬಿಡ್ಬೇಕು. ಭಾಳ ಸುಲಭವಾಗಿ ಗೊತ್ತಾಗುತ್ತೆ. ಈ ತಾತ್ಸಾರತೆ ಅಂತಕ್ಕಂಥದ್ದು ಇದು ತಪ್ಪಾಗುತ್ತೆ. ತಾತ್ಸಾರತೆ ಯಾರು ಬೆಳೆಸೋಕ್ಕೆ ಹೋಗಲ್ಲ. ಮಕ್ಕಳಲ್ಲಿ ತಾತ್ಸಾರತೆ ಬೆಳೆಸ್ತೀವ? ಇಲ್ಲ, ಆಗಲ್ಲ, ಅದು ಬೆಳೆಸೋಕ್ಕಾಗಲ್ಲ. ಇದು ಒಂದು ತಪ್ಪು ಆನ್ಸರನ್ನು ನಾವು ತೆಗೆದುಬಿಟ್ವಿ. ಮತ್ತು ಇನ್ನೊಂದು ತಪ್ಪು ಆನ್ಸರ್ ನೋಡಿ, ಸ್ವಪ್ರತಿಷ್ಠೆ. ಸ್ವಪ್ರತಿಷ್ಠೆ ಮಕ್ಕಳಲ್ಲಿ ಬೆಳಿಬಾರ್ದು, ಅದು ಕೂಡ ತಪ್ಪು ಆನ್ಸರ್. ನಾವೇನು ಮಾಡಿದ್ವಿ, 2 ತಪ್ಪು ಆನ್ಸರ್ಗಳನ್ನು ಹುಡುಕಿದ್ವಿ. ಇಲ್ಲಿ A ಮತ್ತು B ಏನಾಗ್ತಾ ಇದೆ, ನಮಗೆ 50-50 ಚಾನ್ಸ್ ಬರ್ತಾ ಇದೆ. ನಾವೇನು ಮಾಡಬೇಕು, 4 ಆಪ್ಷನ್ಸಲ್ಲಿ 2 ಆಪ್ಷನ್ಸನ್ನು ನಾವು ತೆಗೆದಾಗ ನಮಗೆ 50-50 ಚಾನ್ಸ್ ಸಿಗುತ್ತೆ. ಆವಾಗ ನಮಗೇನಾಗುತ್ತೆ, ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರನ್ನು ಸೆಲೆಕ್ಟ್ ಮಾಡೋದಕ್ಕೆ ನಮಗೆ ಸುಲಭ ಆಗುತ್ತೆ. ಇಲ್ಲಿ ಆದ್ಯತೆ ಮತ್ತು ಅಭಿರುಚಿ ಇದೆ. ಅಭಿರುಚಿ ಅಂತ ಹೇಳಿದ್ರೆ ಆಸಕ್ತಿ ಅಂತ ಆಗುತ್ತೆ. ಆಸಕ್ತಿಗೆ ಇದು ಸಮಾನಾರ್ಥಕವಾದಂತಹ ಒಂದು ಪದ. ಆದ್ಯತೆ ಅಂದರೆ ಮೊದಲು ಆದ್ಯತೆ ಪ್ರಿಫರೆನ್ಸ್ ಆಗುತ್ತೆ, ಅದಾಗಲ್ಲ ನೋಡಿ. ಭಾಷೆಯನ್ನು ಕಲಿಸೋದಕ್ಕಿಂತ ಮಕ್ಕಳಲ್ಲಿ ಏನನ್ನು ಬೆಳೆಸಬೇಕು ಅಂದರೆ ಅಭಿರುಚಿಯನ್ನು ಬೆಳೆಸಬೇಕು. ಅಂದರೆ ಭಾಷೆ ಕಲಿಸೋದಕ್ಕೆ ಅಥವಾ ಕಲಿಯೋದಕ್ಕೆ ಮಕ್ಕಳಲ್ಲಿ ಆಸಕ್ತಿಯನ್ನು ಏನು ಮಾಡಬೇಕಾಗತ್ತೆ, ಬೆಳೆಸಬೇಕಾಗತ್ತೆ ಅಂತಕ್ಕಂಥದ್ದು. ಈಗ ನಿಮಗೆ ಗೊತ್ತಾಗುತ್ತೆ ಆನ್ಸರ್ ಯಾವುದು ಅಂತ. ಯಾವುದಾಗತ್ತೆ, ಅಭಿರುಚಿ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ, ಆದ್ಯತೆ ಆಗಲ್ಲ. ಯಾಕೆಂದರೆ ಮಕ್ಕಳು ಭಾಷೆಯನ್ನು ತಾವೇ ಕಲಿತಾರೆ. ಆದರೆ ಮಕ್ಕಳಿಗೆ ನಾವು ಏನನ್ನು ಬೆಳೆಸಬೇಕಾಗತ್ತೆ ಅಂತೇಳಿದ್ರೆ ಅಭಿರುಚಿ ಅಥವಾ ಆಸಕ್ತಿ ಅಂತ ನಾವು ಅದನ್ನು ಹೇಳ್ಬೋದಾಗುತ್ತೆ. ಅದು ಆಸಕ್ತಿ ಬೆಳೀತು, ಅಭಿರುಚಿ ಬೆಳೀತು ಅಂದರೆ ಮಕ್ಕಳು ತಾವಾಗೇ ಭಾಷೆಯನ್ನು ಕಲಿತಾವೆ ಅಂತಕ್ಕಂಥದ್ದು ಇಲ್ಲಿ ಆನ್ಸರ್ ಆಗುತ್ತೆ. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಖಂಡಿತ 1 ಅಂಕ ಲಭ್ಯ ಆಗುತ್ತೆ. ಈ ಥರ ನೀವೇನು ಮಾಡಬೇಕು, ಪ್ರಶ್ನೆಗಳಿಗೆ ಉತ್ತರವನ್ನು ಏನು ಮಾಡಬೇಕು, ಹುಡುಕಬೇಕಾಗುತ್ತೆ MCQನಲ್ಲಿ. ಕ್ವಶನ್ ನಂಬರ್ 2 ನೋಡಿ, ಮಗುವಿನ ಜ್ಞಾನಾತ್ಮಕ ಬೆಳವಣಿಗೆ ಕುಂಠಿತವಾಗಲು ಸಾಧ್ಯವಾಗುವುದು ಯಾವಾಗ ಅಂತ. ಯಾವಾಗ ಸಾಧ್ಯ ಆಗುತ್ತೆ? ಮಗುವಿನ ಜ್ಞಾನಾತ್ಮಕ ಅಂದರೆ ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ.
ಅದು ಕುಂಠಿತ ಅಂತ ಹೇಳಿದ್ರೆ ಪಾಸಿಟಿವ್ ಪದ ಅಲ್ಲ, ಅದು ಕುಂಠಿತ ಅಂದರೆ ನೆಗೆಟಿವ್ ಪದ. ಯಾವಾಗ ಆಗುತ್ತೆ ಮಗುವಿನ ಜ್ಞಾನಾತ್ಮಕ ಬೆಳವಣಿಗೆ ಕುಂಠಿತ ಯಾವಾಗ ಆಗುತ್ತೆ ಅಂತಕ್ಕಂಥದ್ದು. ಈಗ ಎರಡು ತಪ್ಪು ಆನ್ಸರ್ನ ನಾವೇನು ಮಾಡೋಣ, ತೆಗೆದುಬಿಡೋಣ. ಕನ್ನಡ ಚೆನ್ನಾಗಿ ಕಲಿತ ಮಗು ಇಂಗ್ಲೀಷ್ ಸಹ ಚೆನ್ನಾಗಿ ಕಲಿಯಲು ಸಾಧ್ಯವಾದಾಗ ಯಾಕೆ ಕುಂಠಿತ ಆಗುತ್ತೆ ನೋಡಿ. ಮಗುವಿನ ಜ್ಞಾನಾತ್ಮಕ ಬೆಳವಣಿಗೆ ಕುಂಠಿತ ಯಾವಾಗ ಆಗುತ್ತೆ ಅಂತಕ್ಕಂಥದ್ದು ಕೇಳಿದ್ದಾರೆ. ಮಗು ಚೆನ್ನಾಗಿ ಕನ್ನಡ ಚೆನ್ನಾಗಿ ಕಲಿತ ಮಗು ಇಂಗ್ಲೀಷ್ ಸಹ ಚೆನ್ನಾಗಿ ಕಲಿಯಲು ಸಾಧ್ಯ ಆದಾಗ, ಎರಡು ಪಾಸಿಟಿವ್ ಇದೆ. ಇಲ್ಲಿ ಕುಂಠಿತಾಗ ಏನಾಗಲ್ಲ, ಅದು ಸೂಟ್ ಆಗಲ್ಲ, ಇದು ತಪ್ಪು ಆನ್ಸರ್ ಮಗುವಿನ ಜ್ಞಾನಾತ್ಮಕ ಬೆಳವಣಿಗೆ ಕುಂಠಿತವಾಗಲು ಕನ್ನಡ ಚೆನ್ನಾಗಿ ಕಲಿತ ಮಗು ಇಂಗ್ಲೀಷ್ ಸಹ ಚೆನ್ನಾಗಿ ಕಲಿಯಲು ಸಾಧ್ಯವಾದಾಗ ಅದು ತಪ್ಪು ಆನ್ಸರ್ ಆಗುತ್ತೆ. ನಾವೊಂದು ತಪ್ಪನ್ನು ತೆಗೆದುಬಿಟ್ವಿ. ಆಮೇಲೆ ಈ ಡಿ ನೋಡಿ, ಇಂಗ್ಲೀಷ್ ಚೆನ್ನಾಗಿ ಕಲಿತ ಮಗು ಕನ್ನಡ ಸಹ ಚೆನ್ನಾಗಿ ಕಲಿಯಲು ಸಾಧ್ಯವಾದಾಗ ಅಂತ, ಇದು ಕೂಡ ತಪ್ಪು ಆನ್ಸರ್ ಆಯಿತು. ನಾವೇನು ಮಾಡಿದ್ವಿ, ಎ ಮತ್ತು ಡಿ ತಪ್ಪು ಆನ್ಸರನ್ನು ತೆಗೆದುಬಿಟ್ವಿ. ಬಿ ಮತ್ತು ಸಿನಲ್ಲಿ ಏನಾಗ್ತಾಯಿದೆ, ಡೌಟ್ ಆಗ್ತಾಯಿದೆ. ಮಗುವಿನ ಜ್ಞಾನಾತ್ಮಕ ಬೆಳವಣಿಗೆ ಯಾವಾಗ ಕುಂಠಿತ ಆಗುತ್ತೆ ಅಂತ ಹೇಳಿದರೆ, ಮನೆ ಭಾಷೆ ಮತ್ತು ಪರಿಸರ ಭಾಷೆ ಒಂದೇ ಇದ್ದಾಗ, ಇನ್ನೂ ಚೆನ್ನಾಗಿ ಡೆವಲಪ್ ಆಗಬೇಕು, ಅದು ಕುಂಠಿತ ಆಗಲ್ಲ ಅಂದರೆ ಇದು ಕೂಡ ಏನಾಗುತ್ತೆ, ತಪ್ಪಾಗುತ್ತೆ. ಯಾವಾಗ ಪರಿಸರ ಭಾಷೆ ಮತ್ತು ಶಾಲಾ ಭಾಷೆ ಬೇರೆ ಇದ್ದಾಗ ಏನಾಗುತ್ತೆ, ಮಗುವಿನ ಜ್ಞಾನಾತ್ಮಕ ಬೆಳವಣಿಗೆ ಏನಾಗುತ್ತೆ, ಕುಂಠಿತ ಆಗುತ್ತೆ, ಅಂದರೆ ಡೆವಲಪ್ಮೆಂಟ್ ಆಗಲ್ಲ ಅಂತ. ಈ ಪರಿಸರ ಭಾಷೆ ಮತ್ತು ಶಾಲಾ ಭಾಷೆ ಬೇರೆ ಬೇರೆ ಇದ್ದಾಗ ಮಗುವಿನ ಜ್ಞಾನಾತ್ಮಕ ಬೆಳವಣಿಗೆ ಆಗೋದಿಲ್ಲ, ಕುಂಠಿತ ಆಗುತ್ತೆ. ಅದಕ್ಕೆ ಆನ್ಸರ್ ಯಾವುದು, ಸಿ ಆನ್ಸರ್ ಆಗುತ್ತೆ. ಹೀಗೆ ನೀವು ವಿಮರ್ಶಾತ್ಮಕವಾಗಿ ಯೋಚನೆ ಮಾಡಿದಾಗ ನಿಮಗೆ ಖಂಡಿತ ಆನ್ಸರ್ ನಿಮಗೆ ಗೊತ್ತಾಗುತ್ತೆ. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ಖಂಡಿತ ನಿಮಗೆ ಒಂದು ಅಂಕ ಇಲ್ಲಿ ಲಭ್ಯ ಆಗುತ್ತೆ. ಕ್ವಶನ್ 3 ನೋಡೋಣ. ಪ್ರತಿ ಸಾಹಿತ್ಯ ಪ್ರಕಾರಕ್ಕೂ ಅದರದ್ದೇ ವಿಶಿಷ್ಟತೆ ಇದೆ ಎಂದು ಹೇಳಬೇಕೆಂದರೆ, ಎಲ್ಲ ಸಾಹಿತ್ಯ ಪ್ರಕಾರಕ್ಕೂ ತನ್ನದೇ ಆದಂಥ ವಿಶಿಷ್ಟತೆ ಇದೆ. ಅದೆಂಗೆ ಹೇಳಬೇಕು, ಅದೆಂಗೆ ಆಗುತ್ತೆ, ವಿಶಿಷ್ಟತೆ ಅಂದ್ರೇನು ಅಂತಕ್ಕಂಥದ್ದು. ಇಲ್ಲಿ 1 2 3 4 ಸ್ಟೇಟ್ಮೆಂಟ್ ಇದೆ. ಇದರಲ್ಲಿ ಆನ್ಸರ್ಸ್ ಇದೆ ABCD ಅಂತ ಹೇಳ್ಬಿಟ್ಟು. ಇದರಲ್ಲಿ ಯಾವುದು ಸರಿ ಅಂತಕ್ಕಂಥದ್ದು ನಾವು ಮೊದಲು ನೋಡೋಣ, ಆಮೇಲೆ ಕೆಳಗೆ ನಾವು ಹುಡುಕಿದ್ರೆ ಗೊತ್ತಾಗುತ್ತೆ. ಪ್ರತಿ ಸಾಹಿತ್ಯ ಪ್ರಕಾರಕ್ಕೂ ಅದರದ್ದೇ ವಿಶಿಷ್ಟತೆ ಇದೆ ಅಂತಕ್ಕಂಥದ್ದು ಇಲ್ಲಿ ಸ್ಟೇಟ್ಮೆಂಟು. ಇದಕ್ಕೆ ಯಾವುದು ಸೂಟಬಲ್ ಆಗಿರ್ತಕ್ಕಂಥ ಸ್ಟೇಟ್ಮೆಂಟು ನೋಡೋಣ. ಮೊದಲನೇ ನೋಡೋಣ, ಜನಪದ ಹಾಡಾದರೆ ಎಲ್ಲರೂ ಕೂಡಿ ಹಾಡಬೇಕು. ನೋಡಿ, ಜನಪದ ಹಾಡು, ಫೋಕ್ ಸಾಂಗ್ ಅಂತ ನಾವು ಹೇಳ್ತೀವಲ್ಲ, ಅದು ಒಬ್ಬರೇ ಹಾಡೋದಿಲ್ಲ, ಅದನ್ನು ಎಲ್ಲರೂ ಕೂಡಿ ಹಾಡಬೇಕಾಗತ್ತೆ. ಇದು ಓಕೆ, ಅಂದರೆ ಜನಪದ ಹಾಡು ಎಲ್ಲರೂ ಕೂಡಿ ಹಾಡಬೇಕು, ಒಂದು ಕರೆಕ್ಟ್ ಇದೆ, ತಪ್ಪೇನಿಲ್ಲ. ಸೆಕೆಂಡ್ ಒಂದು ನೋಡಿ, ನಾಟಕವಾದರೆ ಹಾಡಬೇಕು ಇಲ್ಲವೇ ಓದಬೇಕು. ನಾಟಕ ಹಾಡಲ್ಲ, ನಾವು ನಾಟಕವನ್ನು ಓದ್ತೀವಿ ಅಥವಾ ನಾಟಕವನ್ನು ಅಭಿನಯ ಮಾಡ್ತೀವಿ. ಇಲ್ಲಿ ನಾಟಕವನ್ನು ಹಾಡೋದಿಲ್ಲ, ತಪ್ಪು ಇದು. ಈ ಸಾಹಿತ್ಯ ಪ್ರಕಾರದ ವಿಶಿಷ್ಟತೆಯಲ್ಲಿ ಇದು ತಪ್ಪು. ನಾಟಕ ನಾವು ಹಾಡ್ತೀವ, ಇಲ್ಲ ಹಾಡೋದಿಲ್ಲ. ನಾವು ನಾಟಕವನ್ನು ಅಭಿನಯ ಮಾಡ್ತೀವಿ, ಇಲ್ಲ ಅಂದರೆ ಓದ್ತೀವಿ, ಓಕೆ. ಥರ್ಡ್ ಒನ್ ನೋಡೋಣ, ಕಥೆಯಾದರೆ ಹೇಳಬೇಕು ಇಲ್ಲವೇ ಕೇಳಬೇಕು. ಕರೆಕ್ಟ್ ಇದೆ, ಕತೆ ಹೇಳಬೇಕು ಇಲ್ಲ ಅಂದರೆ ಕೇಳಬೇಕು. ನಾವು ಕಥೆಯನ್ನು ಹೇಳಿದ್ರೆ ಇನ್ನೊಬ್ಬರು ಕೇಳ್ತೇವೆ, ಇನ್ನೊಬ್ಬರು ಕತೆ ಹೇಳಬೇಕಾದ್ರೆ ನಾವು ಕೇಳಬೇಕು, ಇದು ಕರೆಕ್ಟ್ ಇದೆ. ಕತೆ ಹೇಳಬೇಕು ಅಥವಾ ಕೇಳಬೇಕು, ಕರೆಕ್ಟ್ ಆಯಿತು. ಫೋರ್ತ್ ಒನ್ ನೋಡಿ, ಕವನವಾದರೆ ಮೌನವಾಗಿ ಓದಬೇಕು. ಮೌನವಾಗಿ ಯಾಕೆ ಓದ್ತೀವಿ, ಕವನವನ್ನು ಗಟ್ಟಿಯಾಗಿ ಜೋರಾಗಿ ಓದ್ತೀವಿ, ಮೌನವಾಗಿ ಓದಲ್ಲ. ಮೌನವಾಗಿ ಕಾದಂಬರಿಯನ್ನು ಓದ್ತೀವಿ ನಾವು. ಕವನವನ್ನು ಮೌನವಾಗಿ ಓದೋದಕ್ಕೆ ಸಾಧ್ಯನೇ ಇಲ್ಲ. ಕಾದಂಬರಿಗಳನ್ನು ಕಥೆಗಳನ್ನು ಬೇಕಾದ್ರೆ ಮೌನವಾಗಿ ಓದ್ಕೊಂಡ್ಬಿಡ್ತೀವಿ, ಆದರೆ ಕವನವನ್ನು ಮೌನವಾಗಿ ಓದೋದಕ್ಕೆ ಸಾಧ್ಯ ಇಲ್ಲ, ಇದು ತಪ್ಪು. ಅಂದರೆ ಸ್ಟೇಟ್ಮೆಂಟ್ 1 ಮತ್ತು 3 ಏನಾಗಿದೆ, ಕರೆಕ್ಟ್ ಅಂತ ಇದೆ. ಇಲ್ಲಿ ಯಾವುದು ನೋಡೋಣ, ನೋಡಿ ಇಲ್ಲಿ ಏನಲ್ಲಿ ನೋಡಿ, ಸ್ಟೇಟ್ಮೆಂಟು 1 ಮತ್ತು 3 ಮಾತ್ರ ಸರಿ ಅಂತ ಇದೆ. ಇದಕ್ಕೆ ನಾವೇನು ಮಾಡೋಣ, ಇದಕ್ಕೆ ಆಪ್ಷನ್ಸನ್ನು ಹಾಕೋಣ. ಇಲ್ಲಿ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ಹೀಗೆ ನೀವೇನು ಮಾಡಬೇಕಾಗುತ್ತೆ, ಇದನ್ನು ಆನ್ಸರ್ನ ಫೈಂಡ್ ಔಟ್ ಮಾಡಬೇಕು. ತುಂಬ ದೊಡ್ಡ ಒಂದು ಆಪ್ಷನ್ಸ್ ಬಂದುಬಿಟ್ಟಿದೆ, ತುಂಬ ಸ್ಟೇಟ್ಮೆಂಟ್ ಬಂದುಬಿಟ್ಟಿದೆ, ನಮಗೆ ಆನ್ಸರ್ ಗೊತ್ತಾಗ್ತಾ ಇಲ್ಲ ಅನ್ನೋ ಭಯ ಬೇಕಾಗಿಲ್ಲ. ನೀವು ನೀಟಾಗಿ ಓದ್ಕೊಂಡು ಹೋದ್ರೆ ನಿಮ್ಗೆ ಖಂಡಿತ ಏನಾಗುತ್ತೆ, ಆನ್ಸರ್ ಗೊತ್ತಾಗ್ಬಿಡುತ್ತೆ, ನಿಮಗೆ ಗೊತ್ತಾಗ್ಬಿಡುತ್ತದು. ನಾವು ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. 4, ಕಥೆಯಲ್ಲಿ ಬರುವ ಈ ಅಂಶ ಆಲಿಸುವಿಕೆಯ ಗುಣಮಟ್ಟವನ್ನು ಮಿತಿಗೊಳಿಸುವುದಿಲ್ಲ ಅಂತಾರೆ. ಕಥೆಯಲ್ಲಿ ಬರುವ ಈ ಅಂಶ ಆಲಿಸುವಿಕೆಯನ್ನು ಕೇಳೋದು, ಅದರ ಗುಣಮಟ್ಟವನ್ನು ಮಿತಿಗೊಳಿಸುವುದಿಲ್ಲ. ಕಥೆಯಲ್ಲಿ ಒಂದು ಯಾವುದೋ ಅಂಶ ಬರುತ್ತೆ, ಅದು ಆಲಿಸುವಿಕೆಯ ಗುಣಮಟ್ಟವನ್ನು ಮಿತಿಗೊಳಿಸುವುದಿಲ್ಲ. ಪ್ರಾಣಿಗಳ ಸ್ವಭಾವ,
ಜಾತಿಯ ಅಂಶಗಳು, ಪರಿಸರ ನಿಶಬ್ದತೆ, ಲಿಂಗ ತಾರತಮ್ಯ. ನೋಡಿ ಈ ಅಂಶ ಏನಿದೆ, ಪ್ರಾಣಿಗಳ ಸ್ವಭಾವ ಕೂಡ ಏನು ಮಾಡುತ್ತೆ, ಆಲಿಸುವಿಕೆಯ ಗುಣಮಟ್ಟ ಮಿತಿಗೊಳಿಸುತ್ತೆ. ಇದು ತಪ್ಪು. ಲಿಂಗ ತಾರತಮ್ಯ ಏನಾಗುತ್ತೆ, ಮಿತಿಗೊಳಿಸುತ್ತೆ. ಜಾತಿಯ ಅಂಶಗಳು ಕೂಡ ಏನಾಗುತ್ತೆ, ಮಿತಿಗೊಳಿಸುತ್ತೆ. ಯಾವ ಅಂಶ ಮಿತಿಗೊಳಿಸೋದಿಲ್ಲ ಆಲಿಸುವಿಕೆಯ ಅಂದರೆ ಪರಿಸರ ನಿಶಬ್ದತೆ. ಅಂದರೆ ಕತೆ ಕೇಳಬೇಕಾದ್ರೆ ನಿಶಬ್ದವಾದಂಥ ಪರಿಸರ ಇದ್ದಾಗ ಕಲಿಕೆಯ ಅಥವಾ ಆಲಿಸುವಿಕೆಯ ಗುಣಮಟ್ಟ ಮಿತಿಗೊಳಿಸುವುದಿಲ್ಲ ಅಥವಾ ಮಿತಿಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ಖಂಡಿತ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ಇಲ್ಲಿ ಕ್ವಶನ್ ನಂಬರ್ 5 ನೋಡಿ. ತರಗತಿಯಲ್ಲಿ ಮಕ್ಕಳ ಓದಿನ ಅಭಿವ್ಯಕ್ತಿಗೆ ನೀವು ನೀಡುವ ಚಟುವಟಿಕೆ ಎಂದವೇ ಅಂತ ಇದೆ. ಓದಿನ ಅಭಿವ್ಯಕ್ತಿ ಅಂತ ಇದೆ ನೋಡಿ. ತರಗತಿಯಲ್ಲಿ ಮಕ್ಕಳ ಓದಿನ ಅಭಿವ್ಯಕ್ತಿ, ಇದನ್ನು ಮಾರ್ಕ್ ಮಾಡ್ಕೋಬೇಕು. ಓದಿನ ಅಭಿವ್ಯಕ್ತಿ ಬಗ್ಗೆ ಕೇಳ್ತಾ ಇದ್ದೇವೆ. ಚಟುವಟಿಕೆ ತಪ್ಪು ಆನ್ಸರ್ ನೋಡೋಣ. ಕೊಟ್ಟ ಚಿತ್ರಗಳನ್ನು ಯಥಾವತ್ತಾಗಿ ನೋಡಿ ಬರೆಯುವುದು. ಇಲ್ಲಿ ಓದೋದ ಬಗ್ಗೆ ಇದೆ, ಇಲ್ಲಿ ಬರೆಯೋದ ಬಗ್ಗೆ ಇದೆ, ತಪ್ಪು. ಇಲ್ಲಿ ಓದಿನ ಬಗ್ಗೆ ಇದೆ, ಇದು ಬರೆಯೋದ ಬಗ್ಗೆ ಇದೆ, ತಪ್ಪು. ಕೊಟ್ಟ ಪಠ್ಯವನ್ನು ನಕಲು ಮಾಡೋದು ಕೂಡ ಬರೆಯೋದ ಬಗ್ಗೆ. ಓದಿನ ಬಗ್ಗೆ ಇದೆ, ಬರೆಯೋದ ಬಗ್ಗೆ ಇದೆ, ತಪ್ಪು. ಅಂದರೆ 2 ಆನ್ಸರ್ನ ನಾವೇನು ಮಾಡಿದ್ದೀವಿ, 2 ಆಪ್ಷನ್ಸನ್ನು ತೆಗೆದುಬಿಟ್ವಿ. ಬಿ ಮತ್ತು ಸಿ ನೋಡೋಣ. ಆಲಿಸಿದ ವಿಷಯ ವಸ್ತುವನ್ನು ತಮ್ಮದೇ ಮಾತುಗಳಲ್ಲಿ ಬರೆಯುವುದು. ಆಲಿಸಿದ ಅಂದರೆ ಕೇಳಿದ ಅಂತ, ಇಲ್ಲಿ ಓದಿದ ಅಂತಿದೆ. ಆಲಿಸಿದ ಅಂದರೆ ಕೇಳಿದ ಆಗುತ್ತೆ, ಇದು ಕೂಡ ತಪ್ಪಾಗುತ್ತೆ ನೋಡಿ. ಓದಿದ ಬಿ ಯಾಕೆ ಆಪ್ಷನ್ ಸರಿ ಆಗುತ್ತೆ. ಓದಿದ ಪಠ್ಯವನ್ನು ಸಾರಾಂಶಿಸುವುದು. ಇಲ್ಲಿ ಓದು ಇದೆ, ಇಲ್ಲೂ ಓದು ಇದೆ. ಅದಕ್ಕೇನಾಗುತ್ತೆ, ಓದಿದ ಪಠ್ಯವನ್ನು ಏನು ಮಾಡಬೇಕು, ಸಾರಾಂಶ ಮಾಡಿದಾಗ ಮಕ್ಕಳ ಓದಿನ ಅಭಿವ್ಯಕ್ತಿಗೆ ಏನು ಸಿಗುತ್ತೆ, ಚಟುವಟಿಕೆ ಸಿಗುತ್ತೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅದಕ್ಕೆ ಆಪ್ಷನ್ ಬಿ ಏನಿದೆ ಕರೆಕ್ಟ್ ಇದೆ. ನೀವು ಇದನ್ನು ನೆನಪಲ್ಲಿ ಇಟ್ಕೊಂಡ್ರೆ ಖಂಡಿತ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 6ಗೆ ಹೋಗೋಣ. ಮಕ್ಕಳಿಗೆ ಗೆರೆಗಳ ಸಹಾಯದಿಂದ ಕಾಪಿ ಬರೆಸುವ ಅಭ್ಯಾಸದಿಂದ ಕಲ್ಪನೆ ಬೆಳೆಯುತ್ತದೆ. ಯಾವ ಕಲ್ಪನೆ ಬೆಳೆಯುತ್ತೆ ಅಂತ. ಈಗ ಮಕ್ಕಳಿಗೆ ಗೆರೆಗಳ ಹಾಕಿಸ್ತೀವಿ, ಕಾಪಿ ಬರೆಸ್ತೀವಿ. ಈ ಅಭ್ಯಾಸದಿಂದ ಯಾವ ಕಲ್ಪನೆ ಬೆಳೆಯುತ್ತೆ. ವಾಕ್ಯಗಳ ಹೊಂದಾಣಿಕೆ ತಪ್ಪು. ಪದಗಳ ಪ್ರಮಾಣ ತಪ್ಪು. ವಾಕ್ಯಗಳ ಹೊಂದಾಣಿಕೆ ಮಾಡ್ತಕ್ಕಂಥ ತಪ್ಪು. ಇಲ್ಲಿ ಅಕ್ಷರಗಳ ಗಾತ್ರ ಗೊತ್ತಾಗುತ್ತೆ. ಮಕ್ಕಳಿಗೆ ಗೆರೆಗಳನ್ನು ಹಾಕ್ಸೋದು, ಕಾಪಿ ಬರೆಸೋದ್ರಿಂದ ಏನಾಗುತ್ತೆ, ಅಕ್ಷರಗಳ ಗಾತ್ರ, ಸೈಜ್ ಆಫ್ ದ ಲೆಟರ್ಸ್ ಅಂತ ನಾವೇನು ಹೇಳ್ತೀವಿ, ಅದು ಮಕ್ಕಳಿಗೆ ಗೊತ್ತಾಗುತ್ತೆ. ಇದು ಡೈರೆಕ್ಟಾಗಿ ನಮ್ಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ. ತುಂಬ ಯೋಚನೆ ಮಾಡೋ ಅಗತ್ಯ ಇಲ್ಲ. ಇದನ್ನ ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 7ಗೆ ಹೋಗಿ. ಇಲ್ಲಿ ನೋಡಿ, ಬರವಣಿಗೆ ಆರಂಭಿಸುವುದಕ್ಕೆ ಕೈಗಳಿಗೆ ವ್ಯಾಯಾಮ ಬೇಕು. ಈ ಹೇಳಿಕೆಯನ್ನು ಪುಷ್ಟೀಕರಿಸುವ ಅಂಶವೆಂದವೇ ಅಂತ. ಬರವಣಿಗೆ ಆರಂಭಿಸುವುದಕ್ಕೆ ಏನು ಬೇಕು, ಕೈಗಳಿಗೆ ವ್ಯಾಯಾಮ ಬೇಕು. ಕೈಗಳಿಗೆ ವ್ಯಾಯಾಮ ಬೇಕು. ತುಂಬಾ ನಾವೇನು ಮಾಡಬೇಕು, ಪ್ರಾಕ್ಟೀಸ್ ಮಾಡಿದಾಗ ಹ್ಯಾಂಡ್ ರೈಟಿಂಗ್ ಏನಾಗುತ್ತೆ, ನಮಗೆ ಚೆನ್ನಾಗಾಗುತ್ತೆ. ಇದರ ಒಂದು ಪುಷ್ಟೀಕರಿಸುವ ಅಂಶ ಯಾವುದು ನೋಡಿ. 2 ತಪ್ಪು ಆನ್ಸರ್ ತೆಗೆಯೋಣ. ಸಮಯ ವ್ಯಯ ಮಾಡಲು ತಪ್ಪು. ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ ನಾವು ಪ್ರಾಕ್ಟೀಸ್ ಮಾಡಿ, ತಪ್ಪು. ನಿಧಾನವಾಗಿ ಬರೆಯಲು, ಇದು ತಪ್ಪು. ಮತ್ತು ವೇಗದ ನೀತಿಯನ್ನು ನಿಯಂತ್ರಿಸಲು, ಇದರಲ್ಲಿ ನಾವು ಡೌಟ್ ಇದೆ ಅಂತ ನೋಡೋಣ. ಇದರಲ್ಲಿ ವೇಗದ ನೀತಿಯನ್ನು ನಿಯಂತ್ರಿಸಲು ತಪ್ಪಾಗುತ್ತೆ, ಗೊತ್ತು. ಒತ್ತಡ ಕಡಿಮೆ ಮಾಡೋದಕ್ಕೆ, ಮಾನಸಿಕ ಒತ್ತಡ ಏನಾಗುತ್ತೆ ಕಡಿಮೆ ಮಾಡೋದಕ್ಕೆ ಕೈಗಳಿಗೆ ವ್ಯಾಯಾಮ ಬೇಕು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತೀವಿ. ಬರವಣಿಗೆ ಆರಂಭಿಸುವುದಕ್ಕೆ ಕೈಗಳಿಗೆ ಏನು ಬೇಕು, ವ್ಯಾಯಾಮ ಬೇಕು. ಕೈಗಳಿಗೆ ವ್ಯಾಯಾಮ ಆಯಿತು ಅಂತ ಹೇಳಿದ್ರೆ ಒತ್ತಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ಮಾನಸಿಕ ಒತ್ತಡ, ಮಕ್ಕಳ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಈ ಹೇಳಿಕೆ ಪುಷ್ಟೀಕರಿಸುತ್ತೆ ಅಂತಕ್ಕಂಥದ್ದು. ಇದನ್ನು ನೆನಪಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಖಂಡಿತ 1 ಅಂಕ ಲಭ್ಯ ಆಗುತ್ತೆ. ಕ್ವಶನ್ 8 ನೋಡಿ. ನಲಿಕಲಿ ವಿಧಾನದ ಮುಖ್ಯ ಲಕ್ಷಣ. ನಲಿಕಲಿ ಗೊತ್ತಿದೆ ನಿಮಗೆ, ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡು ಮತ್ತು ಥರ್ಡಲ್ಲಿ ನಾವು ಮಾಡ್ತೀವಿ. ಅದರ ಮುಖ್ಯ ಲಕ್ಷಣ ಯಾವುದು ಅಂತೇಳಿದರೆ, ಅಕ್ಷರಗಳನ್ನು ಮಾತ್ರ ಅಭ್ಯಾಸ ಮಾಡಿಸುತ್ತಾ. ಮಾತ್ರ ಅಂತ ಬಂದರೆ ತಪ್ಪಾಗುತ್ತೆ. ಅಕ್ಷರಗಳನ್ನು ಮಾತ್ರ ಅಭ್ಯಾಸ ಮಾಡಿಸಲ್ಲ. ಮೌಖಿಕ ಅಭಿವ್ಯಕ್ತಿಯನ್ನು ಮಾತ್ರ, ಇದು ಕೂಡ ಮಾತ್ರ ಅಂತ ಬಂತು, ತಪ್ಪು. ಮೌಖಿಕ ಅಭಿವ್ಯಕ್ತಿಯನ್ನು ಮಾತ್ರ ಸಾಧಿಸುವುದು ತಪ್ಪು. ಈ 2ರಲ್ಲಿ ನೋಡೋಣ. ಇಲ್ಲೂ ಕೂಡ ಲಿಖಿತ ಅಭಿವ್ಯಕ್ತಿ ಮಾತ್ರ, ಇಲ್ಲೂ ಮಾತ್ರ ಅಂತ ಬಂದ್ಬಿಡ್ತು, ಈಸಿ ಬಂದ್ಬಿಡ್ತು ನಮಗೆ. ಇದು ಮಾತ್ರ ಅಂತ ಹೇಳಿದ್ರೆ ಅದೊಂದೇ ಅಂತ ಹೇಳ್ಬಿಟ್ಟು ತಪ್ಪು. ಡಿ ಆಪ್ಷನ್ ನೋಡಿ. ಭಾಷಾ ಕಲಿಕೆಯ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಸಂಘಟಿಸುತ್ತೆ ನೋಡಿ, ಸಂಪೂರ್ಣ ಬಂತು. ಭಾಷಾ ಕಲಿಕೆಯ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ
ಸಂಘಟಿಸುವುದು. ಈ ಆಪ್ಷನನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ ಖಂಡಿತ 1 ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 9ಗೆ ಹೋಗೋಣ. ಮಗುವಿನ ಸಾಕ್ಷರತೆಯಲ್ಲಿ ಪ್ರತ್ಯೇಕವಾಗಿ ಮತ್ತು ಪರೋಕ್ಷವಾಗಿ ಪಾತ್ರ ವಹಿಸುವ ಚಟುವಟಿಕೆಗಳೆಂದರೆ, ಮಗು ಏನಾಗಬೇಕು, ಸಾಕ್ಷರತೆ ಲಿಟ್ರಸಿ ಅಂತ ಹೇಳ್ತೀವಿ, ಅದರಲ್ಲಿ ಪ್ರತ್ಯಕ್ಷವಾಗಿ ಅಂದರೆ ಡೈರೆಕ್ಟಾಗಿ ಅಂತ, ಪರೋಕ್ಷವಾಗಿ ಇಂಡೈರೆಕ್ಟಾಗಿ ಪಾತ್ರ ವಹಿಸುವಂಥ ಚಟುವಟಿಕೆಗಳೆಂದರೆ ಯಾವ್ದ್ಯಾವುದು? ಕಾಲ್ಪನಿಕ ಆಟ ಆಡಿಸೋದು, ಓಕೆ, ಕಾಲ್ಪನಿಕ ಆಟ ಆಡಿಸ್ಬೋದು, ಚಿತ್ರ ಬರೆಸ್ಬೋದು, ಮಣ್ಣಿನ ಮಾದರಿ ಮಾಡಿಸ್ಬೋದು, ಆಸಕ್ತಿದಾಯಕ ವಸ್ತುಗಳನ್ನು ಕುರಿತು ಮಾತನಾಡುವುದು, ಎಲ್ಲ ಏನಿದೆ ಎಲ್ಲ ಚಟುವಟಿಕೆಗಳು ಮಗುವಿನ ಸಾಕ್ಷರತೆಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಏನಾಗುತ್ತೆ, ಪಾತ್ರ ವಹಿಸುತ್ತೆ. ಅದಕ್ಕೆ ನಾವು ಮೇಲಿನ ಎಲ್ಲವೂ ಸರಿ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಕಾಲ್ಪನಿಕ ಆಟ ಕೂಡ ಬೇಕು ಮಕ್ಕಳಿಗೆ, ಚಿತ್ರನೂ ಬರೆಸಬೇಕು, ಮಣ್ಣಿನ ಮಾದರಿ ಕೂಡ ಮಾಡಿಸ್ಬೇಕು, ಆಸಕ್ತಿದಾಯಕ ವಸ್ತುಗಳ ಬಗ್ಗೆ ಕುರಿತು ಮಾತನಾಡಬೇಕು. ಅವೆಲ್ಲದೂ ಕೂಡ ಮಾಡಿದ್ರೆ ಏನಾಗುತ್ತೆ, ಮಕ್ಕಳಿಗೆ ಸಾಕ್ಷರತೆಯಲ್ಲಿ ನಾವು ಡೈರೆಕ್ಟ್ ಮತ್ತು ಇಂಡೈರೆಕ್ಟಾಗಿ ನಾವು ಹೆಲ್ಪ್ ಮಾಡ್ಬೋದು ಅಂತಕ್ಕಂಥದ್ದು. ಮೇಲಿನ ಎಲ್ಲವೂ ಇಲ್ಲಿ ಸರಿಯಾಗುತ್ತೆ. ಇದನ್ನ ನೆನಪಲ್ಲಿ ಇಟ್ಕೊಂಡ್ರೆ 1 ಅಂಕ ಲಭ್ಯ ಆಗುತ್ತೆ. ಕೊನೆಯ ಪ್ರಶ್ನೆ ನೋಡಿ, ಕ್ವಶನ್ ನಂಬರ್ 10. ಕನ್ನಡ ಭಾಷಾ ತರಗತಿಯ ಮೂಲ ಉದ್ದೇಶಗಳಲ್ಲಿ ಒಂದು, ಈ ಕೆಳಗಿನವುಗಳಲ್ಲಿ ಒಂದು ಅಂತ. 2 ತಪ್ಪಾಂಶವನ್ನು ನಾವು ಏನು ಮಾಡೋಣ, ತೆಗೆಯೋಣ. ಡಿ ನೋಡೋಣ. ಮಕ್ಕಳು ತಮ್ಮ ಮಾತೃಭಾಷೆಯಲ್ಲಿ ಮಾತ್ರ ಕಲಿಯುವಂತೆ ಮಾಡುವುದು ತಪ್ಪು. ಯಾರೂ ಹೇಳಲ್ಲ ಮಾತೃಭಾಷೆಯಲ್ಲಿ ಮಾತ್ರ ಕಲಿಬೇಕು, ಯಾವ ಭಾಷೆಯಲ್ಲೂ ಕಲಿಬಾರ್ದು ಅಂತಕ್ಕಂಥದ್ದು ಹೇಳೋದೇ ಇಲ್ಲ, ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಮಕ್ಕಳ ಆಡು ಭಾಷೆಯಲ್ಲಿ ಸಂವಹನ ಸಾಮರ್ಥ್ಯ ಗಳಿಸುವುದು, ಆಡು ಭಾಷೆಯಲ್ಲಿ ಮಾತ್ರ ನೀವು ಕಮ್ಯುನಿಕೇಷನ್ ಎಬಿಲಿಟಿ ಡೆವಲಪ್ ಮಾಡಿಕೊಡಿ ಅಂತಕ್ಕಂಥದ್ದು ಹೇಳಲ್ಲ. ಆಡು ಭಾಷೆಯಲ್ಲಿ ಮಾತ್ರ ನೀವು ಸಂವಹನ ಮಾಡಿ ಅಂತ ಹೇಳಲ್ಲ. 2 ಆಪ್ಷನ್ನ ತೆಗೆದಾಗ್ಬಿಟ್ವಿ. ಎ ಮತ್ತು ಬಿನಲ್ಲಿ ನೋಡೋಣ. ಮಕ್ಕಳು ತಮ್ಮ ಮನೆ ಭಾಷೆಯಲ್ಲಿ ಪ್ರಭುತ್ವ ಗಳಿಸುವಂತೆ ಮಾಡೋದು, ಮನೆ ಭಾಷೆಯಲ್ಲಿ ಮಾತ್ರ ಪ್ರಭುತ್ವ ಸಾಧಿಸಬೇಕು, ಉಳಿದ ಭಾಷೆಗಳು ಮಾತಾಡಬಾರ್ದು ಅಥವಾ ಪ್ರಭುತ್ವ ಗಳಿಸ್ಕೋಬಾರ್ದು ಅಂತ ಎಲ್ಲೂ ಕನ್ನಡ ಭಾಷೆ ಹೇಳಿಲ್ಲ. ಎ ಆಪ್ಷನ್ ನೋಡಿ. ಮಕ್ಕಳಲ್ಲಿರುವ ಬಹುಭಾಷಾ ಸಾಮರ್ಥ್ಯವನ್ನು ಬೆಳೆಸುವುದು, ನೋಡಿ, ಮಕ್ಕಳಲ್ಲಿ ಬಹುಭಾಷಾ ಸಾಮರ್ಥ್ಯವನ್ನು ಬೆಳೆಸುವುದು ಕನ್ನಡ ಭಾಷಾ ತರಗತಿಯ ಒಂದು ಮೂಲ ಉದ್ದೇಶ ಆಗಿದೆ ಅಂತಕ್ಕಂಥದ್ದು. ಮಕ್ಕಳಲ್ಲಿ ಬಹುಭಾಷಾ ಮಲ್ಟಿ ಲ್ಯಾಂಗ್ವೇಜ್ ಎಬಿಲಿಟಿ ಅಂತ ಹೇಳ್ತೀವಿ ನಾವು, ಅದನ್ನು ನಾವು ಮಕ್ಕಳಲ್ಲಿ ಬೆಳೆಸಬೇಕು. ಕೇವಲ ಕನ್ನಡ ಒಂದೇ ಮಾತಾಡಬಾರ್ದು, ಕನ್ನಡ ಕಲಿತ ಮೇಲೆ ಬೇರೆ ಬೇರೆ ಅನೇಕ ಭಾಷೆಗಳನ್ನು ಮಕ್ಕಳು ಮಾತನಾಡುವಂಥ ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕು ಅಂತಕ್ಕಂಥ ಮೂಲ ಉದ್ದೇಶಗಳಲ್ಲಿ ಒಂದಾಗಿದೆ. ಇದರಲ್ಲಿ BCD ಏನಾಗಿದೆ, ತಪ್ಪಾಗಿದೆ. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ ಖಂಡಿತ 1 ಅಂಕ ಲಭ್ಯ ಆಗುತ್ತೆ. ಹೀಗೆ ನಾನು 10 ಪ್ರಶ್ನೆಗಳಿಗೆ ನಾನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. ಕೇವಲ ನಾನು ಇಲ್ಲಿ ಆನ್ಸರನ್ನು ನಾನು ಚರ್ಚೆ ಮಾಡಿಲ್ಲ, ಅದು ಹೇಗೆ ಬಂತು, ಯಾಕೆ ಬಂತು ಮತ್ತು ಹೇಗೆ ನಾವೇನು ಸೆಲೆಕ್ಟ್ ಮಾಡ್ಕೋಬೇಕು, ಒಂದು ಗುಡ್ ಆನ್ಸರ್ ಅಥವಾ ಬೆಸ್ಟ್ ಆನ್ಸರನ್ನು ಆಪ್ಷನನ್ನು ನಾವು ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಅದು ಕೂಡ ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. ಇದು DLED MCQ ಪ್ರಾಕ್ಟೀಸ್ ಆಗಿದೆ. ಪರೀಕ್ಷೆಗೆ ತಯಾರಿ ನಡೆಸೋದಕ್ಕೆ ಬಹಳ ಸೂಟಬಲ್ ಆಗಿರ್ತಕ್ಕಂಥ ವಿಡಿಯೋ ಇದು. ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮಾತ್ರ ಇಲ್ಲಿ ಏನು ಮಾಡ್ತೀವಿ, ಡಿಸ್ಕಸ್ ಮಾಡಲಾಗುತ್ತೆ. 100% ಸ್ಕೋರ್ ನಿಮ್ಮದು ಆಗುತ್ತೆ. ಯಾಕೆಂದರೆ ಇದನ್ನು ನೀವು ವಿಡಿಯೋಗಳನ್ನು ನೋಡ್ತಾ ಇದ್ದರೆ ನಿಮ್ಮ ಸ್ಕೋರ್ ಏನಾಗುತ್ತೆ, 100% ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಅನುಕೂಲ ಆದರೆ, ಅಥವಾ ನಿಮಗೆ ತುಂಬಾ ಇದರಿಂದ ಉಪಯೋಗ ಆಗ್ತಾ ಇದ್ದರೆ ನೀವು ಇದನ್ನು ಲೈಕ್ ಮಾಡಿ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ, ನನ್ನ ಚಾನಲ್ ನೇಮ್ ರೈಸ್ ಅಪ್ ಮೋಟಿವ್ಸ್ ಅಂತ ನಿಮಗೆ ನೆನಪಿದೆ. ಈ ಒಂದು ಚಾನಲಲ್ಲಿ ಅಥವಾ ವಿಡಿಯೋಗಳಲ್ಲಿ ನಾನೇನು ಮಾಡ್ತಾಯಿದ್ದೀನಿ, DLEDಗೆ ಸಂಬಂಧಪಟ್ಟಂತೆ ಅನೇಕ ಪ್ರಶ್ನೆಗಳನ್ನು ಮಲ್ಟಿಪಲ್ ಚಾಯ್ಸು ಮತ್ತು 2 ಮಾರ್ಕ್ಸು ಮತ್ತು 5 ಮಾರ್ಕ್ಸ್ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ಏನಾಗ್ತಾಯಿದೆ, ಅದರಿಂದ ಉಪಯೋಗ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಕ್ಸಾಮಿನೇಷನ್ ಅಂತ ಹೇಳ್ತಾ ಇಲ್ಲೇ ನನ್ನ ಒಂದು ವಿಡಿಯೋನ ಸ್ಟಾಪ್ ಮಾಡ್ತೀನಿ. ಧನ್ಯವಾದಗಳು.